ಸ್ವತಃ ಈಗ ಉಸ್ತುವಾರಿ ಸಚಿವರು ಕೂಡ ನಮ್ಮ ಜೊತೆಗಿದ್ದಾರೆ. ಆರ್.ವಿ. ತಿಮ್ಮಾಪುರ್ ಅವರು ಸಂಪರ್ಕದಲ್ಲಿದ್ದಾರೆ. ಆರ್.ವಿ. ತಿಮ್ಮಾಪುರ್ ಅವರೇ, ಏನಿದು ಬಾಗಲಕೋಟೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ, ಸೈದಾಪುರದ ಬಳಿ ಕಾರ್ಖಾನೆ ಮುಂದೆ ನಿಲ್ಸಿದ್ದಂತ ಟ್ರ್ಯಾಕ್ಟರ್ಗಳಿಗೆಲ್ಲ ಬೆಂಕಿ ಇಡ್ತಾ ಇದ್ದಾರೆ, ನಿಮಗ್ ಸಿಕ್ಕಿರೋ ಡೀಟೇಲ್ಸ್? ಇಲ್ಲಿ ರೈತರು ಇವತ್ತು ಬಂದು ಮಾತಾಡ್ತೀವಿ ಅಂತ ಹೇಳಿದ್ರು. ಹಾ, ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲೇ ಇದ್ದೀನಿ, ನಾನು ಮುಧೋಳದಲ್ಲೇ ಇದ್ದೀನಿ. ಹಾ. ಈಗ ನಾವು ಅಲ್ಲಿ ಶಾಂತ ರೀತಿಯಿಂದ ಕುತ್ಕೊಂಡು ನಿಮ್ಮ ಹತ್ರ ಬಂದು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಪಾವಳ ಕೃಷಿಗೆ ಹೋಗಿ ಏನೋ ಬೆಂಕಿ ಹಚ್ಚಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಶನ್ ಬರ್ತಾ ಇದೆ. ನಾನು ವಿನಂತಿ ಮಾಡ್ಕೋತೀನಿ ರೈತರಲ್ಲಿ, ಇದನ್ನ ನಾವು ಸೌಮ್ಯವಾಗಿನೇ ಬಗೆಹರಿಸ್ಕೊಳ್ರಿ. ಈ ಕಾನೂನು ಕೈಗೆತ್ಕೊಳ್ತಕ್ಕಂಥ ಕೆಲಸ ಅಥವಾ ಅಹಿತಕ ಘಟನೆಗೆ ತಾವು ಹೋಗಬಾರ್ದು ಅಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ತೇವೆ. ಆರ್.ವಿ. ತಿಮ್ಮಾಪುರ ಇಲ್ಲಿ ವಿಷಯ ಏನಂತ ಅಂದ್ರೆ, ಹೌದೀಗ ನೀವು ಮುಧೋಳದಲ್ಲಿ ಇದ್ದೀನಿ ಅಂತ ಅಂದ್ರೆ ರೈತರ ಜೊತೆಗೆ ಮಾತುಕತೆಗೆಲ್ಲ ವ್ಯವಸ್ಥೆ ಮಾಡ್ತಿದ್ವಿ. ಸುಮಾರು 8-9 ದಿನಗಳಾದ ನಂತರದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೆ. ಈಗ ಅದಾದ ನಂತರದಲ್ಲೂ ಈಗ ಹೆಚ್ಚು ಕಡಿಮೆ 1 ವಾರ ಆಗಿದೆ. ಈಗಲೂ ಕೂಡ ರೈತರನ್ನು ವಿಶ್ವಾಸಕ್ಕೆ ಪಡೆಯೋದು, ಅದರಲ್ಲೂ ಎಸ್ಪೆಷಲಿ ಬಾಗಲಕೋಟೆ ಭಾಗದಲ್ಲಿ ಸರಿಯಾಗಿ ಯಾರು ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸಿಲ್ಲ ಅನ್ನುವಂಥದ್ದು ಇಲ್ಲಿ ವಿಚಾರ. ಇದು ಈ ಮಟ್ಟಿಗೆ ರೈತರು ರೊಚ್ಚಿಗೆ ಹೇಳೋ ಕಾರಣ ಆಗಿದೆ ಅಂತೇಳಿ ಆ ಸ್ಥಳೀಯ ರೈತರುಗಳು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಯಾಕೆ ಈ ರೀತಿ ಅಂತ ನಿರ್ಲಕ್ಷ್ಯ ತಡ ಮಾಡ್ತಾ ಇರೋದು ಅಂತೇಳಿ ಆರ್.ವಿ. ತಿಮ್ಮಾಪುರ್ ಅವರೇ? 4 ಸಲ ಮೀಟಿಂಗ್ ಮಾಡಿದ್ದೀನಿ, ಹಾ ರೈತರನ್ನ ಕರೆದಿದ್ದೀನಿ, ಅವ್ರ ಹತ್ರ ಹೋಗಿದ್ದೀನಿ. ಅವ್ರಿಗೆ ಸರ್ಕಾರದಿಂದ ನಾವು 50 ರೂಪಾಯಿ ಕೊಡಕ್ ನಾವು ಒಪ್ಕೊಂಡಿದ್ದೀವಿ. ಹೌದು. ರೈತ ಫ್ಯಾಕ್ಟ್ರಿ ಮಾಲಕರಿಗೆ ಅವ್ರಿಗೆ ಆ ಹೊಂದಾಣಿಕೆ ಆಗ್ತಾ ಇಲ್ಲ. ಇವತ್ತು ಫ್ಯಾಕ್ಟ್ರಿ ಮಾಲಕನ ಕರೆದು ಒಂದು ಲೆವೆಲ್ದಾಗ ಮುಗಿತಕ್ಕಂತ ವಾತಾವರಣ ಇತ್ತು. ಆದಾಗ್ಯೂ ನಾವು ಬರ್ತೀವಿ ಅಂತ ಹೇಳಿ ಆ ಕಡೆ ರೋಡಿಗೆ ಹೋಗಿ ಈ ಘಟನೆ ನಡೆದಿದೆ. ಇದು ಬಹಳ ವಿಷಾದನೀಯ. ನಾನು ಇನ್ನೇ ರೈತರು, ನಾನು ಇವತ್ತಿಗೆ 5 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದ ತಹಸೀಲ್ದಾರ್ ಆಫೀಸಾಗ ಕೂತ್ಕೊಂಡಿದ್ದೆ. ಈ ಘಟನೆ ನಾವು 4 ಸಲ ಮೀಟಿಂಗ್ ಮಾಡಿದೀವಿ, ಇನ್ನೇನು ಮುಗಿ ಹಂತದಲ್ಲಿ ಇತ್ತು ಇವತ್ತು. ಅದ್ಯಾಕೋ ಈ ಘಟನೆ ನಡೆದು ಈಗ ಆರ್.ವಿ. ತಿಮ್ಮಾಪುರ ಅವರೇ, ಈಗ ನಿಮಗೂ ಸಹಜವಾಗಿ ಗೊತ್ತಿರೋ ಸಂಗತಿ ಅಂದ್ರೆ, ಈಗ ಬೆಳೆ ಮೇಲೆ ವಿಮೆ ವ್ಯವಸ್ಥೆ ಇರುತ್ತೆ, ಆದ್ರೆ ಅದು ಹೊಲದಲ್ಲಾದಂತ ಸಮಸ್ಯೆಗೆ ಮಾತ್ರ. ಈಗ ಇಲ್ಲಿ ಫ್ಯಾಕ್ಟ್ರಿ ಹತ್ರ ತಂದಿಟ್ಟಿರುವಂತ ಕಬ್ಬು, ಪಾಪ ಈ ರೈತರೆಲ್ಲ ಏನೇ ಪ್ರತಿಭಟನೆ ಮಾಡ್ತಾ ಇದ್ರು, ಕಬ್ಬು ತಂದಂತ ರೈತರಿಗೆ ಅದೇನ್ ಕಮಿಟ್ಮೆಂಟ್ ಇರುತ್ತೋ ಆದ್ರೆ ಬರೋ ಸ್ಟ್ರೇಟ್ ಬಂದ್ಬಿಡ್ಲಿ ಅಂತ ಕೊಡೋಕ್ ತಂದಿರ್ತಾರೆ. ಈಗ ಇವರಿಗಾಗಿರುವಂತ ನಷ್ಟಕ್ಕೆ ಏನ್ ಪರಿಹಾರ ವ್ಯವಸ್ಥೆ ಮಾಡ್ಬೋದು ಆರ್.ವಿ. ತಿಮ್ಮಾಪುರ್ ಅವರೇ? 1 ಅಲ್ಲ 2 ಅಲ್ಲ 20ಕ್ಕಿಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳು. ಸರ್ಕಾರ ಲೆವೆಲ್ ಅಲ್ಲಿ ಅದನ್ನ ಮಾತಾಡ್ತೀವಿ. ಈ ತತ್ಕ್ಷಣ ಅದನ್ನ ರಿಯಾಕ್ಟ್ ಮಾಡಕ್ ಆಗೋದಿಲ್ಲ. ನಾನು ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಗಳ ಜೊತೆ ನಾವು ಕುತ್ಕೊಂಡು ಮಾತಾಡಿ ಅವ್ರಿಗೇನ್ ಸಹಾಯ ಮಾಡ್ಬೇಕು ಏನು ಅಂತಕ್ಕಂಥ ಯೋಚನೆ ಏನಾದ್ರೂ ಒಂದು ಭರವಸೆ ನಿರೀಕ್ಷೆ ಇಟ್ಕೊಳ್ಬಹುದು, ಮಾಡ್ಬೋದು. ತಿಮ್ಮಾಪುರ ಅವರೇ, ಈಗ ಶುರುವಾಗಿರೋದು ಇದು ಮುಂದೆ ಇವರು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈ ತತ್ಕ್ಷಣಕ್ಕೆ ಇದನ್ನ ತಾಬದಿಗೆ ತರೋದಕ್ಕೆ, ಇವ್ರನ್ನೊಂದು ವಿಶ್ವಾಸಕ್ಕೆ ಪಡೆಯೋಕೆ ನಿಮ್ ಕಡೆಯಿಂದ ಏನ್ ಪ್ರಯತ್ನ ಆಗ್ತಾ ಇದೆ ತಿಮ್ಮಾಪುರ ಅವರೇ? ನೋಡಿ, ಇದ್ರಲ್ಲಿ ಏನ್ ನಾವು ಕೊಡ್ಲಿಕ್ಕೆ ನಮ್ಗೆ ಇದು ವರ್ಕೌಟ್ ಆಗೋದಿಲ್ಲ. ಅವ್ರು ಕೇಳೋ ರೇಟ್ ನಮ್ಗೆ ಕೊಡಕ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಅವ್ರಿಬ್ಬರಿಗೆ ನಾವು ಸಹಬದಿ ಸಲ್ಲಕ್ಕ ಮೀಟಿಂಗ್ ಮಾಡಿದೀವಿ. ಇವತ್ತೊಂದು ಪ್ಯಾನಲ್ ಇದಕ್ಕೆ ನಾವು ಬಂದಿದ್ದೀವಿ. ಆದಾಗ ಏನೋ ಘಟನೆ ನಡೆದು ಹೋಗಿದೆ, ನೋಡೋಣ ಈಗ ಏನಾಗ್ತಿದೆ. ಇವತ್ತಿಗೆ ಮಾತಾಡಕ್ ಬರ್ತೀವಿ ಅಂದಿದ್ರು ನಾವು ಬಂದು ಕೂತ್ಕೊಂಡಿದ್ದೆ ಇಲ್ಲೇ ತಹಸೀಲ್ದಾರ್ ಆಫೀಸಲ್ಲಿ. ಆದ್ರೆ ಅಲ್ಲಿ ಹೋಗಿ ಗಲಾಟೆ ಆಗಿ ಹೋಗಿದೆ. ಇವತ್ತು ಅವ್ರಿಗೆ ವಿನಂತಿ ಮಾಡ್ಕೊತೀನಿ, ದಯಮಾಡಿ ಇಂತ ಒಂದು ಬೆಂಕಿ ಹಚ್ಚತಕ್ಕಂಥ ಕೆಲ್ಸಕ್ಕೆ ದಯಮಾಡಿ ಹೋಗ್ಬೇಡಿ, ಬಂದು ಕುತ್ಕೊಂಡು ನೀವು ಅವ್ರು ಕುತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತಕ್ಕಂಥದ್ದು ನಾವು ಮಧ್ಯಸ್ಥಿಕೆ ವಹಿಸ್ಬೇಕು. 3 ಸಲ ಕರ್ತಿದ್ದೀವಿ, 4 ಸಲ ಕರ್ತಿದ್ದೀವಿ. ನಾವು ಇನ್ನೂ ವಿನಂತಿ ಮಾಡ್ಕೊತೀನಿ, ಇಂಥ ಘಟನೆ ಕೈ ಹಾಕ್ಬಾರ್ದು. ಅಲ್ಲ, ಈಗ ಈ ರಾತ್ರಿನ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈಗ ಶುರುವಾಗಿರೋ ಕಿಚ್ಚು ಇದು. ಈಗ ಏನಾದ್ರು ರೈತ ಮುಖಂಡ್ರನ್ನ, ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಇವತ್ತು ತಡರಾತ್ರಿ ಆದ್ರೂ ತೊಂದರೆ ಇಲ್ಲ, ಇವತ್ತಿನ ಒಳಗಾಗಿ ಕರ್ದು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೋದಾ ತಿಮ್ಮಾಪುರ್ ಅವರೇ? ಇನ್ ನಾಳೆ ಇದು ಯಾವ ಸ್ವರೂಪ ಪಡೆಯುತ್ತೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಎಲ್ಲಾ ಫ್ಯಾಕ್ಟ್ರಿ ಮಾಲಕರನ್ನ ನಾ ಇಲ್ಲಿ ಕರೆದಿದ್ದೆ. ಅವ್ರು ಇನ್ನು ಇಲ್ಲೇ ಅದಾರೆ. ಬಟ್ ಅವರು ರೈತ ಸಂಘದವ್ರು ನಾವು ಬರ್ತೀವಿ ಸರ್ 5 ಗಂಟೆಗೆ ಅಂತ ಹೇಳಿ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ಈಗಲೂ ಬಂದ್ರೆ ಅವ್ರ ಜೊತೆ ಮಾತಾಡ್ತೇನೆ, ಮಾತಾಡ್ಕೊಂಡು ಏನು ಮಾಡ್ಬೇಕು ಅನ್ನೋದು. ಸೊ ಈಗ ನೀವು ಮುಕ್ತ ಆಹ್ವಾನವನ್ನ ಈಗಲೂ ಕೊಡ್ತಾ ಇದ್ದೀರಾ? ಮುಧೋಳದ ತಾಲೂಕು ಕಚೇರಿಯಲ್ಲಿ ಕೂತು ಆರ್.ವಿ. ತಿಮ್ಮಾಪುರ್ ಅವರು ಮುಕ್ತ ಆಹ್ವಾನ ಕೊಡ್ತಿದ್ದೀರಾ ಈಗ ರೈತರಿಗೆ? ಈಗಲೇ ಕೊಟ್ಟಿದ್ದೀನಿ ಸರ್. ಆಲ್ ಫ್ಯಾಕ್ಟ್ರಿ ಮಾಲಕರು ಬಂದು ಕೂತ್ಕೊಂಡಿದ್ದಾರೆ. ಓಕೆ ಸರ್, ಈಗ ಈ 50 ರೂಪಾಯಿ ವಿಚಾರ ಸರ್ಕಾರದೇನ್ ಸಮಸ್ಯೆ ಇದ್ದಂಗಿಲ್ಲ. ಈ ಫ್ಯಾಕ್ಟ್ರಿ ಅವ್ರದ್ದು ಏನೀಗ ಸಮಸ್ಯೆ ಆಗಿರೋದು ತಿಮ್ಮಾಪುರ್ ಅವರೇ? ಈಗ 50 ರೂಪಾಯಿ ಟನ್ ವಿಚಾರವಾಗಿ ಮಾಲಕರು ರೈತರಲ್ಲಿ ಆಗ್ತಕ್ಕಂತ ಒಪ್ಪಂದ. ಆದಾಗ್ಯೂ ನಮ್ಮ ಮುಖ್ಯಮಂತ್ರಿಗಳು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಪ್ಪ, ಅವ್ರು ಕಡಿಮೆ ಕೊಟ್ರೆ ನೀವು ಇದನ್ನ ಸರಿ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಬೆಳಗಾವ್ ಎಲ್ಲವೂ ಸರಿ ನಡೆದೋಯ್ತು, ಪ್ರಾರಂಭ ಆಗಿದೆ. ಇಲ್ಲಿ ರಿಕವರಿ ಮೇಲೆ ನೀವು ಫಿಕ್ಸ್ ಮಾಡಿದ್ರಿ ಅಂತ ಹೇಳಿದ್ರು. ನಾವು ರಿಕವರಿ ತೆಗೆದು ಹಾಕಿ
ಅದಕ್ಕೆ ಎಲ್ಲ ಕಾಮನ್ ಆಗಿ ಮಾಡ್ತಕ್ಕಂಥ ಡಿಸಿಷನ್ ನಾವು ಮಾಡ್ತೀವಿ. ನಿನ್ನೆ ಅವ್ರಿಗೆ ಹೇಳಿದೀವಿ ನಾವು ರಿಕವರಿ ಬೇಸ್ ಮೇಲೆ ನಾವು ಮಾಡೋದಿಲ್ಲ, ಆಯ್ತಪ್ಪ ಎಲ್ಲರಿಗೂ 3,300 ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸರ್ಕಾರದ 50 ರೂಪಾಯಿ, ಫ್ಯಾಕ್ಟ್ರಿ ಮಾಲಕರು 3,250 ರೂಪಾಯಿ ಕೊಡುದು ಅಂತ ನಾವು ತೀರ್ಮಾನ ನಿನ್ನೆ ತಗೊಂಡು ಅವ್ರು ತಿಳಿಸಿದೀವಿ. ಅದು ಬರ್ತೀವ್ರಿ ಸರ್, ಇವತ್ತು ಮಾತಾಡಿ ಕ್ಲಿಯರ್ ಮಾಡೋಣ, ಹಿಂದಿನ ಬಾಕಿ ಕೊಡ್ಬೇಕಾಗೈತೆ ಬರುತ್ತಂದ್ರು. ನಾವು ಫ್ಯಾಕ್ಟ್ರಿ ಮಾಲಕನ ಕರೆದ ಹಿಂದಿನ ಬಾಕಿಗೆಲ್ಲ ಅವ್ರಿಗೆ ಒಪ್ಸಿದ್ವಿ. 4 ಕೋಟಿ 5 ಕೋಟಿ 3 ಕೋಟಿ 1.5 ಕೋಟಿ ಇತ್ತು, ಅದನ್ನ ಬಗೆಹರಿಸ್ಬೇಕು ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ನಾನು ಎಲ್ಲ ಬಾಕಿ ಕೊಡ್ತಿದೀವ್ರಿ, ನಾವು ರೆಡಿ ಇದೀವಿ ಅಂತೇಳಿ ಅವ್ರು ಹೇಳಿದ್ದಾರೆ. ಈಗಲೂ ಕಾಲ್ ಮಿಂಚಿಲ್ಲ, ರೈತ ಮುಖಂಡರು ಬಂದು ಮಾತಾಡಿದ್ದಾರೆ, ಒಳ್ಳೇದಂತೇಳಿ ನನ್ನ ಭಾವನೆ. ಇನ್ನಾದ್ರು ಬೆಂಕಿ ಹಚ್ಚಿದ್ದು ಮತ್ತೊಂದು ಮಗದೊಂದು ಅದು ಕಾನೂನಾತ್ಮಕವಾಗಿ ಏನಾಗ್ತದೆ ಆಗ್ಲಿ, ಬಟ್ ಇದು ಸ್ಮೂತ್ ಆಗಿ ಬಗೆಹರ್ತಕ್ಕಂಥ ಕೆಲಸ ಆಗ್ಲಿ. ಈಗ ಬಾಕಿ ಈಗ ಬಾಗಲಕೋಟೆಯಲ್ಲಿ ಬಹುಶಃ 14 ಫ್ಯಾಕ್ಟ್ರಿ ಇದಾವೆ ಅಂತ ಕಾಣಿಸುತ್ತೆ. 14 ಫ್ಯಾಕ್ಟ್ರಿ ಒಪ್ಕೊಂಡಿದಾರ ತಿಮ್ಮಾಪುರ ಅವರೇ? ಈಗ ಬಾಕಿ ಏನಿದೆ ಅದನ್ನ ಕೊಡ್ತೀವಿ ನಾವು ಅನ್ನೋ ವಿಚಾರವಾಗಿ ರೈತರಿಗೆ ಅಲ್ಲಿ ಏನಾಗಿದೆ, ಈ 4 ಫ್ಯಾಕ್ಟ್ರಿ ಮಾತ್ರ ಅವರು ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲಿ ಉಳಿದಿರೋ ಫ್ಯಾಕ್ಟ್ರಿಗಳೆಲ್ಲ ಪ್ರಾರಂಭ ಆಗಿದಾವೆ. ಅಲ್ಲಿ ನಾವು ರೈತರು ನಮ್ಮ ಫ್ಯಾಕ್ಟ್ರಿ ಮಾಲಕರು ನಮ್ಗೆ ಕೊಟ್ಟ ಸ್ಯಾಟಿಸ್ಫ್ಯಾಕ್ಷನ್ ಐತೆ ಪ್ರಾರಂಭ ಮಾಡಿದ್ದಾರೆ. ಈ 4 ಫ್ಯಾಕ್ಟ್ರಿ ಸಮೀಪ ಇವರು ಒಂದ್ ಸ್ವಲ್ಪ ಎಲ್ಲರೂ 4 ಫ್ಯಾಕ್ಟ್ರಿಗಳಿಗೆ ಇವರು ಹೇಳಿ, ಅದಕ್ಕೆ ನಾನೇನ್ ಹೇಳಿದೆ, ನಾವು ಆಯ್ತಪ್ಪ ನಾವು ಕೊಡಕ್ ಬೇಕಿದೆ ಇವತ್ತು ಅಂತೇಳಿ ಇವತ್ತೊಂದು ಫ್ಯಾಕ್ಟ್ರಿ ಮಾಲಕನು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಾವ್ ಅಲ್ಲಿ ಹೋಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಬರ್ತಿರತ್ತೆ ಹೇಳಿದ್ರು ರೈತ ಸಂಘದವರು, ಆದ್ರೆ ಬರ್ಲಾರ್ದೆ ಅಲ್ಲಿ ಬೆಂಕಿ ಬಿದ್ದಿದೆ. ಈ ಟೈಮ್ದಲ್ಲಿ ಈಗ ಅವ್ರು ಮಾಲಕರು ಇನ್ನೇನ್ ಬರ್ತಾರೋ ಏನ್ ಮಾಡ್ತಾರೋ ನೋಡ್ತೀನಿ. ಈ 4 ಫ್ಯಾಕ್ಟ್ರಿ ಅವ್ರು ಏನಕ್ಕೆ ಟಾರ್ಗೆಟ್ ಆಗಿದೆ ಅಂದ್ರಲ್ಲ ಆರ್ ಬಿ ತಿಮ್ಮಾಪುರ ಅವರೇ, ಅವರು ಒಪ್ಪಿದಾರ ಈಗ ಉಳಿದಂತ ಬಾಕಿ ಕೊಟ್ಬಿಡ್ತೀವಿ ಅದು ವ್ಯವಸ್ಥೆ ಮಾಡೋಣ ರೈತರ ಜೊತೆ ಮಾತಾಡೋಣ ಅಂತ? ನಾವು ಒಪ್ಸಿ ಮಧ್ಯಾಹ್ನನೇ ಒಪ್ಸಿದ್ದೀನಿ, ರೈತ ಮುಖಂಡರಿಗೆ ಹೇಳಿದ್ದೆ. ಆಯ್ತು ಸರ್, ಇಷ್ಟಾದ್ರೆ ನಾವು ನಮ್ಮ ಇದನ್ನ ಸ್ಟ್ರೈಕ್ ಅಂತ ತಗೋತೀವಿ. ಅಲ್ಲಿ ಸಮೀರವಾಡಿ ಕಡೆ ಹೋಗಿದ್ದಾರೆ, ಅಲ್ಲಿಂದ ನಾವು ಕರ್ಕೊಂಡ್ ಬರ್ತೀವಿ. ನಾವು 4 ಮಂದಿ ಹಿರಿಯರು ಬಂದು ಅದನ್ನ ಒಪ್ಪಿಸ್ತೀವಿ, ಅಲ್ಲಿ ಶಾಂತ ರೀತಿಯಿಂದ ಮಾಡಕ್ ನಾವು ಹೇಳಿ ಬರ್ತೀವಿ ಅಂತೇಳಿ ಹೋಗಿದ್ರು. ಅಲ್ಲಿ ಹೋದ್ ಫುಲ್ ಈ ಘಟನೆ ನಡೆದೈತಿ. ಈಗ ಇಮಿಡಿಯೇಟ್ ಹಿಂಗ್ ಮಾಡಕ್ ಹೋದ್ರೆ ಏನೇನ್ ಮಾಡ್ಬೇಕು ಅನ್ನೋದು ನೋಡು. ನಾವು ರೈತ ಮುಖಂಡ್ರು ಏನ್ ಹೇಳ್ತಾರೆ, ಮಾಲಕರು ಏನ್ ಹೇಳ್ತಾರೆ, ಅಲ್ಲಿ ಏನ್ ಗಲಾಟೆ ಏನಾಗಿದೆ, ಎಷ್ಟು ಹಾನಿ ಆಗಿದೆ ಇದು ನಮ್ಗೆ ಸರ್ಕ ಇಲ್ಲ. ಈಗಲೂ ನಾವು ಹೇಳ್ತೀವಿ, ಇದು ಅಹಿತಕರ ಘಟನೆಗೆ ಹೋಗ್ಲಾರ್ದೆ ಸಮ ರೀತಿಯಿಂದ ಫ್ಯಾಕ್ಟ್ರಿ ಮಾಲಕರು ನೀವು ಇದನ್ನ ಬಗೆಹರಿಸಿಕೊಂಡು ನಾವು ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡ್ತೇವೆ. ತಿಮ್ಮಾಪುರ ಅವರು, ಕೊನೆಯದಾಗಿ ಈ 4 ಫ್ಯಾಕ್ಟ್ರಿ ಯಾವ್ದು ಅಂತ, ಒಂದಿ ಗೋದಾವರಿ ಫ್ಯಾಕ್ಟ್ರಿ ಅಂತ ಕಾಣಿಸುತ್ತೆ, ಉಳಿದಂತವ್ 3 ಆ ಮಾಲೀಕರು ಏನಾರು ಒಪ್ಕೊಂಡಿಯಾರ ಹೆಂಗೆ? ಅವರು ಒಪ್ಕೊಂಡು ಯಾವ ಫ್ಯಾಕ್ಟ್ರಿಗಳು ತಿಮ್ಮಾಪುರ ಅವರೇ? ಕುಡುಗುಂಟಿ ಅವರು ಒಪ್ಕೊಂಡಿದ್ದಾರೆ, ಜಮಖಂಡಿ ಸುಭಾಷ್, ಐಸಿಕಲ್ದವ್ರು ಒಪ್ಕೊಂಡಿದ್ದಾರೆ, ಸಮೀರ್ ವಾಡಿ ಅವರು ಒಪ್ಕೊಂಡಿದ್ದಾರೆ, ಜನ ಒಪ್ಕೊಂಡಿದ್ದಾರೆ. ಸಮೀರ್ ವಾಡಿ ಅವರು ಅಂದ್ರೆ ಇದೆ ಗೋದಾವರಿ ಫ್ಯಾಕ್ಟ್ರಿ, ಇವರು ಒಪ್ಕೊಂಡಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ. ಮಧ್ಯಾಹ್ನ ಮೆಸೇಜ್ ಕೊಟ್ಟಿದ್ರು ನಾವು, ಇಲ್ಲ ಇಷ್ಟಾದ್ರೆ ಶಾಸ್ತ್ರ ನಾವು ಬಗೆಹರಿಸ್ಕೊತೀವಿ ಅಂತ ಹೇಳಿದ್ರು. ಆ ಕಡೆ ನಾವು ಹುಡುಗರು ಹೋಗ್ಬಿಟ್ರೆ ಸರ್ ಅವ್ರು ನಾವು ಕಂಟ್ರೋಲ್ ಮಾಡಿ ಬರ್ತೀವಿ ಹೋಗಿದ್ದಾರೆ. ಅಲ್ಲಿ ಘಟನೆ ನಡೆದ್ಬಿಟ್ಟಿದೆ. ನೋಡೋಣ ಈಗೇನು ಮತ್ತೆ ಅವ್ರು ಕಂಡ್ರೆ ಏನ್ ಹೇಳ್ತಾರೆ ಅನ್ನೋದು ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಓಕೆ, ನಮ್ ಕಡೆಯಿಂದನೂ ಒಂದು ಕಳಕಳಿ ಆರ್ ಬಿ ತಿಮ್ಮಾಪುರ ಅವರೇ, ದಯವಿಟ್ಟು ಇವತ್ತು ಅದೇನೇ ಆದ್ರೂ ತಡರಾತ್ರಿನೋ ಮತ್ತೊಂದು ಇಬ್ರು ಕೂರಿಸಿ ನಿಮ್ ನೇತೃತ್ವದಲ್ಲಿ ಒಂದು ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಮಾಡ್ಬಿಡಿ. ಯಾಕಂದ್ರೆ ಇದು ಬಹಳ ಒಂದು ಕೆಟ್ಟ ಸಂದೇಶ. ಇದು ಈ ಮುಂದಿನ ಹಂತದಲ್ಲಿ ಇನ್ನೇನೇನ್ ಸ್ವರೂಪ ಇನ್ನೆಲ್ಲಾ ಕಡೆ ಎಲ್ಲೆಲ್ಲ ಏನೇನಾಗುತ್ತೋ ಗೊತ್ತಿಲ್ಲ, ಅದೊಂದು ಆತಂಕ. ಆ ಕಾರಣಕ್ಕಾಗಿ ಆರ್ ಬಿ ತಿಮ್ಮಾಪುರ ಅವರೇ, ನಮ್ ಕಡೆಯಿಂದನೂ ಒಂದು ಕಳಕಳಿ ಅಷ್ಟೇ. ಆತಂಕ ಇದು ಆಗ್ಬಾರ್ದು, ಆ ರೈತರು ಫ್ಯಾಕ್ಟ್ರಿ ಮಾಲಕರು ಅವರು ಸಹನ್ ರೀತಿಯಿಂದ ಮುಗಿಸ್ಕೋಬೇಕು. ಈ ಕಾನೂನು ಹಚ್ಚತಕ್ಕಂಥದ್ದು ಇದು ಸರಿಯಾದದಲ್ಲ ಅಂತಕ್ಕಂಥ ಮಾತು ನಾನು ಅವ್ರಿಗೆ ಹೇಳಿದ್ದೀನಿ. ಅಲ್ಲ ಸರ್, ನಾವು ಬಂದು ಇವತ್ತೇ ಬಗೆಹರಿಸಿದ್ರೆ ನೋಡೋಣ. ಈಗ ಅವ್ರು ಬರ್ತಾರೆ ನೋಡೋಣ. ಮತ್ತೊಮ್ಮೆ ನಾನು ಕೇಳ್ತಿದ್ದೀನಿ, ಬಗೆಹರಿಸ್ಕೊಡಕ್ಕೆ ಅವ್ರಿಗೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಆರ್ ಬಿ ತಿಮ್ಮಾಪುರ ಅವರೇ. ಇದು ಉಸ್ತುವಾರಿ ಸಚಿವರು ನೋಡಿ, ರೈತರಿಗೆಲ್ಲ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದಾರೆ. ಅವ್ರು ಈಗಲೂ ಕೂಡ ಮುಧೋಳ ತಾಲೂಕ್ ಕಚೇರಿಯಲ್ಲಿ ಇದಾರಂತೆ, ಬನ್ನಿ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ. ದಯವಿಟ್ಟು ರೈತ ವರ್ಗಕ್ಕೆ ಈ ರೀತಿ ನಷ್ಟ ಉಂಟು ಮಾಡುವಂತ ನಿಟ್ಟಿನಲ್ಲಿ ಇನ್ನಿತರ ಈ ಸಿಟ್ಟಿಗೆದ್ದ ರೈತರು ಮುಂದಾಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಬಡ್ಲ
ಬಡ್ಲಿ